ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕರ್ಚಿಕಾಯಿ ಮಾಡುವ ವಿಧಾನ ಹೇಳ್ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಸಿಗುವಂಥ ಅಪರೂಪದ ತರಕಾರಿ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತದೆ. ಬೇರೆ ಕಡೆ ಸಿಕ್ಕರೆ ಇದನ್ನ ಮಾಡ್ಕೊಂತೀನಿ ಎಲ್ಲರೂ. ತುಂಬ ಚೆನ್ನಾಗಿರುತ್ತೆ. ಕರ್ಚಿಕಾಯಿಯನ್ನು ಇವಾಗ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಇದನ್ನು. ನೆಕ್ಸ್ಟ್ ಇದಕ್ಕೆ ಒಂದು 4-5 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕಿ ಹುರಿತಾ ಇದ್ದೀನಿ. ಸ್ವಲ್ಪ ಒಂದು 10-15 ನಿಮಿಷ ಇದನ್ನ ಹುರ್ಕೊಬೇಕು. ಹಾಗೆ ಹುರಿತಾನೆ ಇರಬೇಕು. ಒಂದು ಮಿನಿಮಮ್ 15-20 ನಿಮಿಷ ಇದು ಫ್ರೈ ಆಗೋಕ್ಕೆ ಟೈಮ್ ತಗೊಂತೈತಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಒಂದು ಸ್ಪೆಷಲ್ ತರಕಾರಿ ಅಂತಲೇ ಹೇಳ್ಬೋದು. ಇದು ಎಲ್ಲ ಸೀಸನ್ನಲ್ಲೂ ಸಿಗೋದಿಲ್ಲ, ಮತ್ತು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತದೆ. ಇದು ನಮ್ಮ ಉತ್ತರ ಕರ್ನಾಟಕ ಜನತೆಗೆ ತುಂಬ ಇಷ್ಟ ಆಗುವಂತಹ ಒಂದು ವಿಶೇಷವಾದ ತರಕಾರಿ. ಇದು ಬೇರೆ ಕಡೆ ಎಲ್ಲಾದರೂ ಸಿಕ್ಕರೆ ಇದನ್ನು ಮಾಡ್ಕೊಂಡು ತಿನ್ನಿರಿ. ರೊಟ್ಟಿಗೆ, ಜೋಳದ ರೊಟ್ಟಿಲಿ ತುಂಬ ಚೆನ್ನಾಗಿರುತ್ತದೆ. ಟ್ರೈ ಮಾಡಿ ಒಂದ್ಸಲ, ತಪ್ಪದೆ ಸಿಕ್ಕರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ರಿಗೂ ತುಂಬ ಇಷ್ಟನೇ ಆಗುತ್ತೆ ಇದು ತರಕಾರಿ. ನಂತರ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಹುರಿಬೇಕು. ಅದು ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ. ಉಪ್ಪು ಖಾರ ಹಾಕಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದು ತಿನ್ನಬೇಕು ಅಷ್ಟೇ. ಇದಕ್ಕೆ ಏನು ಭಾಳ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ಉಪ್ಪು ಖಾರ ಒಂದು ಹಾಕಿದರೆ ಸಾಕು. ಎಣ್ಣೆ ಹಾಕಬೇಕು ಒಂದು 4 ಚಮಚ, ಬೆಳ್ಳುಳ್ಳಿ ಒಂದು 4 ಬೆಳ್ಳುಳ್ಳಿ ಹಾಕಿದರೆ ಸಾಕು. ನಾನಿಲ್ಲಿ ರೊಟ್ಟಿ ಮಾಡಿದ್ದೆ. ರೊಟ್ಟಿ ಜೊತೆ ಕರ್ಚಿಕಾಯಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಇದು. ಎಲ್ಲರೂ ಒಂದು ಸಲ ಸಿಕ್ಕರೆ ತಪ್ಪದೆ ಟ್ರೈ ಮಾಡಿ ನೋಡಿ. ನಾನು ಮತ್ತೆ ಈ ಗಟ್ಟಿ ಬೇಳೆ ಮಾಡಿದ್ದೆ. ರೊಟ್ಟಿ ಜೊತೆ ಬ್ಯಾಳಿ ಮತ್ತು ಕರ್ಚಿಕಾಯಿ ಪಲ್ಯ ತಗೊಂಡು ಹೋಗ್ತಾ ಇದ್ದೀನಿ ನನ್ನ ಮಗಳಿಗೆ ಊಟ ಮಾಡ್ಸೋಕ್ಕೆ. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬರ್ರಿ ಊಟ ಮಾಡಿ ಬರ್ರಿ. ಎಲ್ಲರಿಗೂ